ಗೌರವಾನ್ವಿತ ಸಭಾಧ್ಯಕ್ಷರೇ, ಇತ್ತೀಚಿನ ದಿನಗಳಲ್ಲಿ ಮತ್ತು ಅಂದ ಹಾಗೆ ನಮ್ಮ ಕಾಂಗ್ರೆಸ್ ಸಹೋದ್ಯೋಗಿಗಳು ನನ್ನ ಮೇಲೆ ವಿಶೇಷ ಪ್ರೀತಿಯನ್ನು ಹೊಂದಿದ್ದಾರೆ ಮತ್ತು ನನಗೆ ನೀಡಲಾದ ಜವಾಬ್ದಾರಿಗಳ ಅಡಿಯಲ್ಲಿ ನನಗೆ ಹೆಚ್ಚಿನ ಜವಾಬ್ದಾರಿ ಸಿಗದಿದ್ದರೂ ನಾವು ದೇಶಕ್ಕಾಗಿ ಬದುಕಲು ಕಲಿತಿದ್ದೇವೆ. ಅಭಿವೃದ್ಧಿ ಹೊಂದಿದ ಭಾರತಕ್ಕಾಗಿ ನಾವು ಅಡಿಪಾಯವನ್ನು ಬಲಪಡಿಸುತ್ತಿದ್ದೇವೆ, ಅದಕ್ಕೆ ಶಕ್ತಿ ನೀಡುತ್ತಿದ್ದೇವೆ. ನಾನು ದೇಶದ ಯುವಕರಿಗೆ ಬಲವಾದ ಅಡಿಪಾಯವನ್ನು ಸಿದ್ಧಪಡಿಸುತ್ತಿರುವಾಗ ಕಾಂಗ್ರೆಸ್ ಮೋದಿಯ ಸಮಾಧಿಯನ್ನು ತೋಡಲು ಕಾರ್ಯಕ್ರಮಗಳನ್ನು ಆಯೋಜಿಸುತ್ತಿದೆ ಮತ್ತು ಪ್ರೀತಿಯ ಅಂಗಡಿಯನ್ನು ತೆರೆದವರು ಮೋದಿ, ನಿಮ್ಮ ಸಮಾಧಿ ತೋಡಲಾಗುತ್ತಿದೆ ಎಂಬ ಘೋಷಣೆಗಳನ್ನು ಕೂಗುತ್ತಿದ್ದಾರೆ. ಈ ದೇಶದ ನಾಗರಿಕನ ಸಮಾಧಿಯನ್ನು ಅಗೆಯುವ ಕನಸು ಕಾಣುವ ಇದು ಯಾವ ರೀತಿಯ ಪ್ರೀತಿಯ ಅಂಗಡಿ? ಈ ದೇಶದ ನಾಗರಿಕನ ಸಮಾಧಿಯನ್ನು ಅಗೆಯುವ ಬಗ್ಗೆ ನೀವು ಮಾತನಾಡುವ ಯಾವ ಸಂವಿಧಾನದಿಂದ ಅವರು ಅದನ್ನು ಕಲಿತಿದ್ದಾರೆ? ಇದು ಸಂವಿಧಾನಕ್ಕೆ ಎಸಗುವ ಅವಮಾನವಲ್ಲವೇ? ಇದು ಮಾನವೀಯತೆಯ ಅವಮಾನವಲ್ಲವೇ? ಇದು ಸಾರ್ವಜನಿಕ ಜೀವನದ ಸಭ್ಯತೆಯ ಅವಮಾನವಲ್ಲವೇ? ಮತ್ತು ಅವರಿಗೆ ಅದರ ಬಗ್ಗೆ ಯಾವುದೇ ವಿಷಾದವಿಲ್ಲ. ಇದರ ನಂತರ ಅವರು ಯಾವ ಹೇಳಿಕೆ ನೀಡುತ್ತಾರೆ? ಹೇಳಿಕೆಯನ್ನು ನೋಡಿ, ಪ್ರಧಾನಿ ರಾಜ್ಯಸಭೆಯಲ್ಲಿಯೂ ಅಳುತ್ತಿದ್ದರು. ಈ ಜನರನ್ನು ಯಾವ ರೀತಿಯ ಮೌಲ್ಯಗಳು ಮತ್ತು ಮನೋಭಾವಗಳೊಂದಿಗೆ ಬೆಳೆಸಲಾಗಿದೆ? ಗೌರವಾನ್ವಿತ ಸಭಾಧ್ಯಕ್ಷರೇ, ನನ್ನ ಅನುಭವ ತುಂಬಾ ಹಳೆಯದು. 2002ರಲ್ಲಿ ಅವರು ವಿರೋಧ ಪಕ್ಷದಲ್ಲಿದ್ದಾಗಿನಿಂದ 2004ರಲ್ಲಿ ಅವರು ಅಧಿಕಾರಕ್ಕೆ ಬಂದಾಗಿನಿಂದ ಮತ್ತು 2014ರಲ್ಲಿ ನಾನು ಇಲ್ಲಿಗೆ ಬಂದಾಗಿನಿಂದ ಕಳೆದ 25 ವರ್ಷಗಳಲ್ಲಿ ಮೋದಿ ಸಂಸತ್ತಿನ ಸದಸ್ಯರಾಗಿಲ್ಲದ ಒಂದೇ ಒಂದು ಸಂಸತ್ತಿನ ಅಧಿವೇಶನ ನಡೆದಿಲ್ಲ. ಈ ಸದನದೊಳಗೆ ಮೋದಿಯನ್ನು ಯಾರೋ ನಿಂದಿಸಿದ ಒಂದೇ ಒಂದು ಅಧಿವೇಶನ ನಡೆದಿಲ್ಲ. ಓ 25 ವರ್ಷಗಳು. ಮತ್ತು ಯಾರೋ ಕೇಳಿದರು, ಮೋದಿಜಿ ನಿಮ್ಮ ಆರೋಗ್ಯದ ರಹಸ್ಯವೇನು? ನಾನು ಹೇಳಿದೆ, ನಾನು ಪ್ರತಿದಿನ 2 kg ಬೈಗುಳ ತಿನ್ನುತ್ತೇನೆ. ಗೌರವಾನ್ವಿತ ಸಭಾಧ್ಯಕ್ಷರೇ, ಅವರು ಮೋದಿ ಅವರ ಸಮಾಧಿಯನ್ನು ಏಕೆ ಅಗೆಯಲು ಬಯಸುತ್ತಾರೆ? ಇದು ಕೇವಲ ಘೋಷಣೆಯಲ್ಲ, ಅವರು ಹೊಂದಿರುವ ದ್ವೇಷದ ಪ್ರತಿಬಿಂಬ. ಅದರ ಅಭಿವ್ಯಕ್ತಿ ನಾವು 370ನೇ ವಿಧಿಯನ್ನು ಕೆಡವಿದ ಕಾರಣ ಅವರು ಮೋದಿ ಅವರ ಸಮಾಧಿಯನ್ನು ಅಗೆಯಲು ಬಯಸುತ್ತಾರೆ. ಬಾಂಬ್, ಬಂದೂಕು ಮತ್ತು ಭಯೋತ್ಪಾದನೆಯ ನೆರಳಾಗಿದ್ದ ಈಶಾನ್ಯದಲ್ಲಿ ನಾವು ಶಾಂತಿ ಮತ್ತು ಅಭಿವೃದ್ಧಿಯ ಮಾರ್ಗವನ್ನು ಅಳವಡಿಸಿಕೊಂಡಿದ್ದೇವೆ. ಅದಕ್ಕಾಗಿಯೇ ಅವರು ಮೋದಿ ಅವರ ಸಮಾಧಿಯನ್ನು ಅಗೆಯಲು ಯೋಚಿಸುತ್ತಿದ್ದಾರೆ. ಪಾಕಿಸ್ತಾನಿ ಭಯೋತ್ಪಾದಕರಿಗೆ ಅವರ ಮನೆಗಳಲ್ಲಿ ಪ್ರವೇಶಿಸುವ ಮೂಲಕ ನಾವು ಪ್ರತಿಕ್ರಿಯಿಸುತ್ತೇವೆ. ಅದಕ್ಕಾಗಿಯೇ ಅವರು ಮೋದಿ ಅವರ ಸಮಾಧಿಯನ್ನು ಅಗೆಯುವ ಬಗ್ಗೆ ಮಾತನಾಡುತ್ತಾರೆ. ನಾವು ಆಪರೇಷನ್ ಸಿಂಧೂರ್ ಅನ್ನು ನಡೆಸುತ್ತೇವೆ. ಅವರು ಇದರಿಂದ ತೊಂದರೆಗೊಳಗಾಗಿದ್ದಾರೆಯೇ ಮತ್ತು ಅದಕ್ಕಾಗಿ ಅವರು ಸಮಾಧಿಯನ್ನು ಅಗೆಯುತ್ತಾರೆ? ಮಾವೋವಾದಿ ಭಯೋತ್ಪಾದನೆಯಿಂದ ದೇಶವನ್ನು ಮುಕ್ತಗೊಳಿಸಲು ನಾವು ಧೈರ್ಯಶಾಲಿ ಕ್ರಮಗಳನ್ನು ತೆಗೆದುಕೊಳ್ಳುತ್ತಿದ್ದೇವೆ. ಅದಕ್ಕಾಗಿಯೇ ಅವರು ಮೋದಿ ಅವರ ಸಮಾಧಿಯನ್ನು ಅಗೆಯುತ್ತಿದ್ದಾರೆ. ನೆಹರೂಜಿ
ಅವರಿಂದ ದೇಶಕ್ಕಾಗಿ ಸಿಂಧೂ ಜಲ ಒಪ್ಪಂದಕ್ಕೆ ಸಹಿ ಹಾಕುವ ಮೂಲಕ ನಮಗೆ ದೊಡ್ಡ ಅನ್ಯಾಯ ಮಾಡಲಾಗಿದೆ. ನಾವು ಆ ಸಿಂಧೂ ಜಲ ಒಪ್ಪಂದವನ್ನು ರದ್ದುಪಡಿಸುತ್ತಿದ್ದೇವೆ. ಅದಕ್ಕಾಗಿಯೇ ನೀವು ಮೋದಿಯ ಸಮಾಧಿಯನ್ನು ಅಗೆಯುವ ಬಗ್ಗೆ ಘೋಷಣೆಗಳನ್ನು ಕೂಗುತ್ತಿದ್ದೀರಾ? ಗೌರವಾನ್ವಿತ ಸಭಾಧ್ಯಕ್ಷರೇ, ಕಾಂಗ್ರೆಸ್ ಪಕ್ಷದ ಸಮಸ್ಯೆ ಬೇರೆಯೇ ಇದೆ. ಮೋದಿ ಈ ಸ್ಥಾನಕ್ಕೆ ಹೇಗೆ ಬಂದರು ಎಂದು ಅವರಿಗೆ ಅರ್ಥವಾಗುತ್ತಿಲ್ಲ ಮತ್ತು ಅವರ ಸಮಸ್ಯೆ ಬೆಳೆಯುತ್ತಿದೆ. ಅವರು ಈ ಸ್ಥಾನಕ್ಕೆ ತಲುಪಿದ್ದಾರೆ ಎಂದು ಭಾವಿಸುತ್ತಿದ್ದಾರೆ, ಆದರೆ ಅವರು ಇನ್ನೂ ಏಕೆ ಇಲ್ಲಿದ್ದಾರೆ ಮತ್ತು ಆದ್ದರಿಂದ ಅವರಿಗೆ ಉಳಿದಿರುವ ಏಕೈಕ ಆಯ್ಕೆ ಮೋದಿ. ನಿಮ್ಮ ಮೋದಿ ಸಮಾಧಿಯನ್ನು ಒಗೆಯಲಾಗುತ್ತದೆ ಎಂದು ತೋರುತ್ತದೆ. ಗೌರವಾನ್ವಿತ ಸಭಾಧ್ಯಕ್ಷರೇ, ಅವರು ಪ್ರಜಾಪ್ರಭುತ್ವ ಅಥವಾ ಸಂವಿಧಾನದೊಂದಿಗೆ ಯಾವುದೇ ಸಂಬಂಧವಿಲ್ಲ ಎಂದು ನಂಬುತ್ತಲೇ ಕುಳಿತಿದ್ದರು. ಪ್ರಧಾನಿ ಹುದ್ದೆಯು ಅವರ ಕುಟುಂಬದ ಆಸ್ತಿ ಮತ್ತು ಬೇರೆ ಯಾರೂ ಅದನ್ನು ಆಕ್ರಮಿಸಿಕೊಳ್ಳಲು ಸಾಧ್ಯವಿಲ್ಲ ಎಂದು ಅವರು ನಂಬುತ್ತಾರೆ. ಇದು ಅವರೊಳಗೆ ಅಡಗಿರುವ ದ್ವೇಷ, ಪ್ರೀತಿಯ ಅಂಗಡಿಯನ್ನು ಉರಿಯುತ್ತಿರುವ ಬೆಂಕಿಯ ಪರಿಣಾಮ. ಆದ್ದರಿಂದ ಇನ್ನೊಬ್ಬರು ಏಕೆ ಕುಳಿತರು? ಅದು ನಮ್ಮ ಪೂರ್ವಜರ ಹಕ್ಕು. ಆದ್ದರಿಂದ ಅವರು ಮೋದಿಯ ಸಮಾಧಿಯನ್ನು ಅಗೆಯುವುದು ಎಂಬ ಘೋಷಣೆಯೊಂದಿಗೆ ಓಡಾಡುತ್ತಿದ್ದಾರೆ. ಗೌರವಾನ್ವಿತ ಸಭಾಧ್ಯಕ್ಷರೇ, ದೇಶವು ದಶಕಗಳಿಂದ ಕಾಂಗ್ರೆಸ್ ರಾಜ ಮನೆತನಕ್ಕೆ ಅವಕಾಶಗಳನ್ನು ನೀಡಿದೆ. ಇದು ನಿಜವಲ್ಲ. ದೇಶವು ನಿಮ್ಮ ಮೇಲೆ ತನ್ನ ಭವಿಷ್ಯವನ್ನು ಪಣಕ್ಕಿಟ್ಟಿದೆ. ಆದರೆ ನೀವು ಬಡತನವನ್ನು ನಿರ್ಮೂಲನೆ ಮಾಡಿ ಗರೀಬಿ ಹಟಾವೋ ಎಂಬ ಘೋಷಣೆಯನ್ನು ಎತ್ತುವ ಮೂಲಕ ನಮ್ಮನ್ನು ದಾರಿ ತಪ್ಪಿಸಿದ್ದೀರಿ. ಕೆಂಪು ಕೋಟೆಯಿಂದ ಮಾಡಿದ ಭಾಷಣದಲ್ಲಿ ಯಾವುದೇ ಕಾಂಗ್ರೆಸ್ ಪ್ರಧಾನಿ ಬಡತನ ನಿರ್ಮೂಲನೆ ಬಗ್ಗೆ ಪ್ರಸ್ತಾಪಿಸಿಲ್ಲ ಎಂಬುದು ಸತ್ಯವಲ್ಲ. ಆದರೆ ಯಾವುದೇ ಪ್ರಧಾನಿ ಬಡತನ ನಿರ್ಮೂಲನೆಗೆ ಏನು ಮಾಡಿದ್ದಾರೆ? ಅದು ಒಮ್ಮೆಯೂ ಬರಲಿಲ್ಲ. ಅದು ಕೇವಲ ಘೋಷಣೆಯಲ್ಲದೆ ಬೇರೇನೂ ಆಗಿರಲಿಲ್ಲ. ಮತ್ತು ಮೋದಿ ಬಡವರನ್ನು ಸಬಲೀಕರಣಗೊಳಿಸುವ ಸಶಕ್ತನಾಗಿ ಮಾಡುವ ಮಾರ್ಗವನ್ನು ಅಳವಡಿಸಿಕೊಂಡರು. ಮತ್ತು ನನ್ನ ದೇಶದ ಬಡವರಿಗೆ ನಾನು ನಮಸ್ಕರಿಸುತ್ತೇನೆ. ಅವರ ದೇಶದ ಯೋಜನೆಗಳನ್ನು ಅರ್ಥ ಮಾಡಿಕೊಂಡರು ಮತ್ತು ಒಪ್ಪಿಕೊಂಡರು ಮತ್ತು ತಮ್ಮ ಸಾಮರ್ಥ್ಯವನ್ನು ಹೆಚ್ಚಿಸಲು ಶ್ರಮಿಸಿದರು. ನಮ್ಮ ನೀತಿಯನ್ನು ಮತ್ತು ನಮ್ಮ ಉದ್ದೇಶಗಳಲ್ಲಿ ನಂಬಿಕೆ ಇಟ್ಟಿದ್ದಕ್ಕಾಗಿ ಮತ್ತು ತಮ್ಮನ್ನು ತಾವು ಬೆಂಬಲಿಸಲು ಯಾವುದೇ ಅವಕಾಶವನ್ನು ಬಿಡದಿದ್ದಕ್ಕಾಗಿ ನಮ್ಮ ದೇಶದ ಬಡವರನ್ನು ನಾನು ಪ್ರಶಂಸಿಸುತ್ತೇನೆ. ಮತ್ತು ಬಡ ಕುಟುಂಬಗಳ ನನ್ನ 25 ಕೋಟಿ ಸಹೋದರರು ಬಡತನವನ್ನು ಸೋಲಿಸಿದ್ದಾರೆ. ಮತ್ತು ಅದಕ್ಕಾಗಿ ತಾವಾಗಿಯೇ ಹೊರಬಂದಿದ್ದಾರೆ. ನಾನು ಅವರಿಗೆ ನಮಸ್ಕರಿಸುತ್ತೇನೆ. ಹತಾಶೆಯಲ್ಲಿದ್ದ 25 ಮಿಲಿಯನ್ ದೇಶವಾಸಿಗಳು ದೂರದಿಂದ ಭರವಸೆಯ ಕಿರಣವನ್ನು ನೋಡಿದರು, ಎದ್ದು ನಿಂತರು ಮತ್ತು ಇಂದು ಅವರು ನಮ್ಮೊಂದಿಗೆ ನಡೆಯುತ್ತಿದ್ದಾರೆ. ಗೌರವಾನ್ವಿತ ಸಭಾಧ್ಯಕ್ಷರೇ, 2014ರ ಮೊದಲ ಅನುಷ್ಠಾನದ ಬಗ್ಗೆ ನಮ್ಮ ಹಳ್ಳಿಯಲ್ಲಿ 100 ಜನರು ರೈಲ್ವೆ ಕಾಂಗ್ರೆಸ್ಸಿನಲ್ಲಿ ವಾಸಿಸುತ್ತಿದ್ದರು. ಒಂದು ಶಾಲಾ ಬಸ್ ರೈಲ್ವೆ ಕ್ರಾಸಿಂಗ್ ದಾಟುತ್ತಿತ್ತು. ಮಾನವರಹಿತ ರೈಲ್ವೆ ಕ್ರಾಸಿಂಗ್ಗಳಲ್ಲಿ 20-25 ಶಾಲಾ ಮಕ್ಕಳು ಸಾವನ್ನಪ್ಪಿದ್ದಾರೆ ಎಂಬ ವರದಿಗಳಿವೆ. ಅದು ಮಾಡಲು ಸಾಧ್ಯವಾದಷ್ಟು ದೊಡ್ಡ ಕೆಲಸವೇನೂ ಆಗಿರಲಿಲ್ಲ. ನಾನು ಈ ಕೆಲಸವನ್ನು ಮಾಡಬೇಕಾಗಿತ್ತು ಮತ್ತು ನಾವು ಎಲ್ಲಾ ಮಾನವರಹಿತ ಕ್ರಾಸಿಂಗ್ಗಳನ್ನು ಮುಚ್ಚಿದ್ದೇವೆ. ನಾವು ಲಕ್ಷಾಂತರ ಜನರ ಜೀವಗಳನ್ನು ಉಳಿಸಿದ್ದೇವೆ. ಅದಕ್ಕಾಗಿಯೇ ಅವರು ಮೋದಿ ಅವರ ಸಮಾಧಿಯನ್ನು ಅಗೆಯಲು ಬಯಸುತ್ತಾರೆ.
ಗೌರವಾನ್ವಿತ ಸಭಾಧ್ಯಕ್ಷರೇ, 2014ಕ್ಕಿಂತ ಮೊದಲು ಈ ದೇಶದಲ್ಲಿ ವಿದ್ಯುತ್ನ ಅರ್ಥವೇ ತಿಳಿಯದ 18,000 ಹಳ್ಳಿಗಳಿದ್ದವು. ವಿದ್ಯುತ್ ತಂತಿ, ಬಲ್ಬ್, ಬೆಳಕನ್ನು ತರುವ ಉರಿಯುವ ದೀಪವಿದೆ. ಅವರಿಗೆ ಇದು ತಿಳಿದಿರಲಿಲ್ಲ ಎಂದು ತಿಳಿದು ಬಂದಿದೆ. 18,000 ಹಳ್ಳಿಗಳು 2014ರ ನಂತರ ನೀವು ದೇಶವಾಸಿಗಳು ನಮಗೆ ಈ ಜವಾಬ್ದಾರಿಯನ್ನು ವಹಿಸಿದಾಗ ವಿದ್ಯುತ್ ನೋಡದ, ಇಂದಿಗೂ ಆ ಪದವನ್ನು ಕೇಳದ ಆ 18,000 ಹಳ್ಳಿಗಳು ಬೆಳಗಿದವು. ಆದ್ದರಿಂದ ಅವರು ಮೋದಿಯವರ ಸಮಾಧಿಯನ್ನು ಅಗೆಯುವುದನ್ನು ಬಿಟ್ಟು ಬೇರೆ ದಾರಿ ಕಾಣುವುದಿಲ್ಲ. ಗೌರವಾನ್ವಿತ ಸಭಾಧ್ಯಕ್ಷರೇ, ದೇಶಾದ್ಯಂತ ಸುದ್ದಿಗಳು ಆಗಾಗ್ಗೆ ಬರುತ್ತಿದ್ದ ಕಾಲವಿತ್ತು. ಮಾಧ್ಯಮಗಳಲ್ಲಿ ಮುಖ್ಯಾಂಶಗಳು ಕಾಣಿಸಿಕೊಳ್ಳುತ್ತಿದ್ದವು. ಅವರ ಆರೋಗ್ಯದ ಬಗ್ಗೆ ಹೇಳಿಕೆಗಳು ಹೊರಬರುತ್ತಿದ್ದವು. ಮದ್ದುಗುಂಡುಗಳಿಲ್ಲ, ಗುಂಡು ನಿರೋಧಕ ಜಾಕೆಟ್ ಇಲ್ಲ, ಹಿಮದಲ್ಲಿ ನಿಲ್ಲಲು ಅವರಿಗೆ ಬೇಕಾದ ಬೂಟುಗಳು ಇಲ್ಲ. ಇವು ಸುದ್ದಿಗಳಾಗಿದ್ದವು. ನಾವು ದೇಶದ ಸೈನಿಕರಿಗಾಗಿ ಖಜಾನೆಯನ್ನು ತೆರೆದಿದ್ದೇವೆ. ದೇಶದ ಸೈನಿಕರಿಗೆ ಅವರಿಗೆ ಬೇಕಾದುದನ್ನು ಒದಗಿಸಲು ಆಯ್ಕೆಗಳು ಹೊರಹೊಮ್ಮಿವೆ. ಆದ್ದರಿಂದ ಈಗ ಹೊರಬರಲು ಯಾವುದೇ ಮಾರ್ಗವಿಲ್ಲ ಎಂದು ಅವರು ಭಾವಿಸುತ್ತಾರೆ. ಮೋದಿಯವರ ಸಮಾಧಿಯನ್ನು ಮಾತ್ರ ಅಗೆಯಲಾಗುತ್ತದೆ. ಇದು ಅವರಿಗೆ ಉಳಿದಿರುವ ಏಕೈಕ ಮಾರ್ಗವಾಗಿದೆ. ಗೌರವಾನ್ವಿತ ಸಭಾಧ್ಯಕ್ಷರೇ, ಉತ್ತರ ಪ್ರದೇಶದ ಪ್ರಸ್ತುತ ಮುಖ್ಯಮಂತ್ರಿ ಒಮ್ಮೆ ಸದನದಲ್ಲಿ ಭಾಷಣ ಮಾಡುವಾಗ ಕಣ್ಣೀರು ಹಾಕಿದರು. ಲೆಕ್ಕವಿಲ್ಲದಷ್ಟು ಮಕ್ಕಳು ಮೆನಿಂಜೈಟಿಸ್ನಿಂದ ಸಾಯುತ್ತಿದ್ದರು. ಈ ಮೆದುಳು ಜ್ವರವನ್ನು ನಿರ್ಮೂಲನೆ ಮಾಡಬಹುದು ಎಂದು ಅವರಿಗೆ ಎಂದಿಗೂ ಅನಿಸಲಿಲ್ಲ. ಗೌರವಾನ್ವಿತ ಸಭಾಧ್ಯಕ್ಷರೇ, ಜನರು ಕಣ್ಣಿನ ಕಾಯಿಲೆಯಾದ ಟ್ರಕೋಮಾದಿಂದ ಬಳಲುತ್ತಿದ್ದರು. ಅವರ ಕಣ್ಣುಗಳು ಹಾನಿಗೊಳಗಾಗಿದ್ದವು ಮತ್ತು ವಿಜ್ಞಾನವು ಪ್ರಗತಿ ಸಾಧಿಸಿತ್ತು. ಅದು ಆಗಬಹುದಿತ್ತು, ಮಾಡಬಹುದಾಗಿತ್ತಲ್ಲವೇ? ನಾವು ಮೆನಿಂಜೈಟಿಸ್ ಅನ್ನು ನಿರ್ಮೂಲನೆ ಮಾಡಿ ದೇಶದ ಕಣ್ಣುಗಳನ್ನು ಟ್ರಕೋಮಾದಿಂದ ರಕ್ಷಿಸಿದ್ದೇವೆ. ಇವು ನಮ್ಮ ಯಶಸ್ಸುಗಳು. ಇದು ಸೂಕ್ಷ್ಮತೆ. ಇದು ಸಮಾಜಕ್ಕಾಗಿ ಬದುಕುವ ಮತ್ತು ಸಾಯುವ ಸಂಕಲ್ಪ. ಪ್ರತಿ ಕ್ಷಣವನ್ನು ಎಲ್ಲೆಡೆ ಸಮಾಜಕ್ಕಾಗಿ ಕಳೆಯುವುದು, ಶ್ರಮಿಸುವುದು ಮತ್ತು ಬಳಲುವುದು ಅವರನ್ನು ಹಿಂಸಿಸುತ್ತಿದೆ. ಆಗ ಮಾತ್ರ ಮೋದಿಯವರ ಸಮಾಧಿ ಅಗೆಯಲಾಗುತ್ತದೆ. ಅವರು ಈ ಮಂತ್ರದೊಂದಿಗೆ ನಡೆಯುತ್ತಾರೆ. ಅವರು ಈ ಕನಸುಗಳೊಂದಿಗೆ ನಡೆಯುತ್ತಾರೆ. ಆದರೂ ಅವರು ಪ್ರಜಾಪ್ರಭುತ್ವದ ಬಗ್ಗೆ ಮಾತನಾಡುತ್ತಾರೆ. ಅವರು ಪ್ರೀತಿಯ ಅಂಗಡಿಯನ್ನು ಜಾಹೀರಾತು ಮಾಡುವ ಫಲಕಗಳನ್ನು ಹಾಕುತ್ತಾರೆ. ಸಾರ್ವಜನಿಕ ಜೀವನದಲ್ಲಿ ಅಂತಹ ದ್ವೇಷವಿರಬೇಕಾ? ಗೌರವಾನ್ವಿತ ಸಭಾಧ್ಯಕ್ಷರೇ, ಅವರ ಸರ್ಕಾರ ರಿಮೋಟ್ ಕಂಟ್ರೋಲ್ ಆಗಿತ್ತು. ನನ್ನ ಸರ್ಕಾರವು ರಿಮೋಟ್ ಕಂಟ್ರೋಲ್ನಿಂದ ನಡೆಯುತ್ತಿದೆ. ನನ್ನ ರಿಮೋಟ್ 1.4 ಬಿಲಿಯನ್ ನಾಗರಿಕರಾಗಿದ್ದಾರೆ. 1.4 ಬಿಲಿಯನ್ ನಾಗರಿಕರ ಕನಸುಗಳು ಮತ್ತು 1.4 ಬಿಲಿಯನ್ ದೇಶವಾಸಿಗಳು ಆಕಾಂಕ್ಷೆಗಳು. ಅರೆ, ನಾವು ದೇಶದ ಯುವಕರ ಸಂಕಲ್ಪಕ್ಕಾಗಿ ಬದುಕುತ್ತೇವೆ. ಅವರಿಗಾಗಿ ಸರ್ಕಾರ ನಡೆಸುತ್ತೇವೆ. ಅಧಿಕಾರ ನಮಗೆ ಸಂತೋಷದ ಮಾರ್ಗವಲ್ಲ, ಅದು ನಮಗೆ ಸೇವೆಯ ಸಾಧನ. ನಾವು ಮುದ್ರಾ ಯೋಜನೆಯ ಮೂಲಕ ಲಕ್ಷಾಂತರ ಮತ್ತು ಕೋಟ್ಯಾಂತರ ರೂಪಾಯಿಗಳನ್ನು ಒದಗಿಸಿದ್ದೇವೆ. ಮತ್ತು ಸ್ವ ಉದ್ಯೋಗವನ್ನು ಪ್ರೋತ್ಸಾಹಿಸಿದ್ದೇವೆ. ಕಾಂಗ್ರೆಸ್ ಎಂದಿಗೂ ಸ್ಮಾರ್ಟ್ ಆಪ್ ಸಂಸ್ಕೃತಿಯನ್ನು ಉತ್ತೇಜಿಸಲಿಲ್ಲ. ಕೆಲವೇ 100 ಸ್ಮಾರ್ಟ್ ಆಪ್ಗಳು ಇದ್ದವು, ಆದರೆ ಬಡವರಿಗೆ ಅವುಗಳ ಬಗ್ಗೆ ತಿಳಿದಿರಲೂ ಇಲ್ಲ.
ಮತ್ತು ಅವರ ಸ್ಥಿತಿ ಎಷ್ಟು ಗಂಭೀರವಾಗಿದೆ ಎಂದರೆ, ಗೌರವಾನ್ವಿತ ಸಭಾಧ್ಯಕ್ಷರೇ, ಅವರು ತಮ್ಮದೇ ಆದ ಸ್ಮಾರ್ಟ್ ಆಪ್ಗಳನ್ನು ಸಹ ಪ್ರಾರಂಭಿಸಲು ಸಾಧ್ಯವಿಲ್ಲ. ಮತ್ತು ನಮ್ಮ ಸರ್ಕಾರದಲ್ಲಿ ಇಂದು 2 ಲಕ್ಷಕ್ಕೂ ಹೆಚ್ಚು ಸ್ಮಾರ್ಟ್ ಆಪ್ಗಳಿವೆ. ಯಶಸ್ಸಿನ ಮೇಲೆ ಒಂದು ನಂತರ ಒಂದರಂತೆ ಸಾರ್ವಜನಿಕರ ಹೃದಯಗಳನ್ನು ಗೆದ್ದಾಗ ಅವರಿಗೆ ಒಂದೇ ಒಂದು ಆಯ್ಕೆ ಉಳಿದಿದೆ. ಮೋದಿ, ನಿಮ್ಮ ಸಮಾಧಿಯನ್ನು ಒಗೆಯಲಾಗುತ್ತದೆ, ಆದರೆ ಆ ದಿನಗಳನ್ನು ನೆನಪಿಡಿ. BSNL ಬಗ್ಗೆ ಜೋಕ್ಗಳು ಮತ್ತು ವ್ಯಂಗ್ಯಚಿತ್ರಗಳನ್ನು ಮಾಡಲಾಯಿತು. ಇಂದು ನಾವು ಸ್ಥಳೀಯ 4G ಪ್ಲಾಟ್ಫಾರ್ಮ್ ಅನ್ನು ಸ್ಥಾಪಿಸಿದ್ದೇವೆ ಮತ್ತು ವಿಶ್ವದ ಅತ್ಯಂತ ವೇಗದಲ್ಲಿ 5G ಅನ್ನು ತಂದಿದ್ದೇವೆ. ನಾವು ಹೊಸ ಪೀಳಿಗೆಯ ಸಂವಹನ, ಹೊಸ ತಂತ್ರಜ್ಞಾನ, ಹೊಸ ಚಿಂತನೆಗೆ ಪ್ರವರ್ತಕರಾಗಿದ್ದೇವೆ. ಅದಕ್ಕಾಗಿಯೇ ನನ್ನ ತುಟಿಗಳಿಗೆ ನೋವು ಬರುತ್ತದೆ. ಮೋದಿ, ನಿಮ್ಮ ಸಮಾಧಿಯನ್ನು ಒಗೆಯಲಾಗುತ್ತದೆ. ಗೌರವಾನ್ವಿತ ಸಭಾಧ್ಯಕ್ಷರೇ, ಬಡವರಿಗೆ ಸೇವೆ ಸಲ್ಲಿಸುವುದು ನನ್ನ ಸೌಭಾಗ್ಯ. 4 ಕೋಟಿ ಬಡವರಿಗೆ ಶಾಶ್ವತ ಮನೆಗಳನ್ನು ಒದಗಿಸುವುದು ಜೀವನದಲ್ಲಿ ತೃಪ್ತಿಯ ಮೂಲವೆಂದು ನಾನು ಪರಿಗಣಿಸುತ್ತೇನೆ. ವಿದ್ಯುತ್, ನೀರು, ಗ್ಯಾಸ್ ಸಿಲಿಂಡರ್ಗಳು ಮತ್ತು ಶೌಚಾಲಯ ಸೌಲಭ್ಯಗಳು. ಹೌದು, ದೇವರು ನನಗೆ ಸರಿಯಾದ ದಿಕ್ಕಿನಲ್ಲಿ ಕೆಲಸ ಮಾಡಲು ಸ್ಫೂರ್ತಿ ನೀಡಿದ್ದಾನೆ ಎಂದು ನಾನು ಭಾವಿಸುತ್ತೇನೆ. ಮೊದಲ ಬಾರಿಗೆ ಹಳ್ಳಿಯ ಮಹಿಳೆಯೊಬ್ಬರು ಹೆಮ್ಮೆಯಿಂದ, ಹೌದು, ನಾನು ಲಖಪತಿ ದೀದಿಯಾಗಿದ್ದೇನೆ ಎಂದು ಹೇಳುತ್ತಿದ್ದಾರೆ. ಇನ್ನೊಬ್ಬರು ಹೇಳುತ್ತಾರೆ, ಈ ವರ್ಷದ ಹೊತ್ತಿಗೆ ನಾನು ಲಖಪತಿ ದೀದಿಯಾಗುತ್ತೇನೆ. ಸರ್, ಈಗ ನೀವು ಕೋಟ್ಯಾಧಿಪತಿಯಾಗುವ ಬಗ್ಗೆ ಯೋಚಿಸುತ್ತಿದ್ದೀರಿ. ಇದು ಈ ಮನಸ್ಥಿತಿಯಲ್ಲಿನ ಬದಲಾವಣೆ, ಈ ಹೆಚ್ಚಿದ ಆತ್ಮವಿಶ್ವಾಸ ಮತ್ತು ಈ ದೇಶದ ಲಕ್ಷಾಂತರ ಜನರ ಆಶೀರ್ವಾದ ಹೊಂದಿರುವ, ಲಕ್ಷಾಂತರ ತಾಯಂದಿರು ಮತ್ತು ಸಹೋದರಿಯರ ರಕ್ಷಣಾ ಗುರಾಣಿಯನ್ನು ಹೊಂದಿರುವ ಈ ವ್ಯಕ್ತಿ, ನೀವು ಎಷ್ಟೇ ಘೋಷಣೆಗಳನ್ನು ಎತ್ತಿದರೂ ನೀವು ಅವರ ಸಮಾಧಿಯನ್ನು ಅಗೆಯಲು ಸಾಧ್ಯವಾಗುವುದಿಲ್ಲ. ಇದು ದೇಶದ ಶಕ್ತಿ. ಈ ಆಶೀರ್ವಾದದ ಗುರಾಣಿ ತಾಯಂದಿರು ಮತ್ತು ಸಹೋದರಿಯನ್ನು ನನ್ನ ಬಗ್ಗೆ ಹೊಂದಿರುವ ಭಾವನೆ, ಯಾರೂ ಕಾಳಜಿ ವಹಿಸದ ತಾಯಂದಿರು ಮತ್ತು ಸಹೋದರಿಯರಿಗೆ ನಾನು ಭಕ್ತಿಯಿಂದ ಸೇವೆ ಸಲ್ಲಿಸುತ್ತಿದ್ದೇನೆ. ಆದರೆ ಮೋದಿ ನನ್ನ ಬಗ್ಗೆ ಕಾಳಜಿ ವಹಿಸುತ್ತಾರೆ. ನಾನು ಮಾಡಬೇಕಾಗಿರುವುದು ಇದನ್ನೇ, ಮತ್ತು ಈ ಆಶೀರ್ವಾದಗಳೇ ಅವರನ್ನು ಚುಚ್ಚುತ್ತವೆ, ಮತ್ತು ಅದಕ್ಕಾಗಿ ಅವರು ನನ್ನ ಸಮಾಧಿಯನ್ನು ಅಗೆಯಲು ಬಯಸುತ್ತಾರೆ.